ಸಿಕ್ಕಾಕೊಂಡಿರುವ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಇವತ್ತು ಪ್ರತಿಪಕ್ಷಗಳು ಪಟ್ಟು ಹಿಡಿದು ವಿಧಾನಸಭೆ, ವಿಧಾನ ಪರಿಷತ್ ಜೊತೆಗೆ ಜಿಲ್ಲೆಯಲ್ಲೂ ಕೂಡ ದೊಡ್ಡ ಮಟ್ಟದ ಹೋರಾಟ ವಿಪಕ್ಷಗಳನ್ನು ನಡೆದಿದೆ. ಅದರಲ್ಲೂ ಕೂಡ ನಾಗೇಂದ್ರ ಅವರ ರಾಜೀನಾಮೆವರೆಗೂ ಕಲಾಪ ನಡೆಸೋದಕ್ಕೆ ಬಿಡಲ್ಲ ಅಂತ ಹೇಳಿ ಪಟ್ಟು ಹಿಡಿದು ಗದ್ದಲ ಕೋಲಾಹಲವನ್ನೇ ವಿಧಾನ ಪರಿಷತ್, ವಿಧಾನಸಭೆಯಲ್ಲೂ ಕೂಡ ನಡೆಸಲಾಗಿದೆ. ಅವರ ಉದ್ದೇಶ ಒಂದೇ, ನಾಗೇಂದ್ರ ರಾಜೀನಾಮೆಯನ್ನ ಕೊಡಬೇಕು ಅನ್ನುವಂಥದ್ದು. ನಾಗೇಂದ್ರ ರಾಜೀನಾಮೆ ಕೊಡುವವರೆಗೂ ಕಲಾಪವನ್ನ ಸುಗಮವಾಗಿ ನಡೆಸೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ. ಸೊ ನಾಗೇಂದ್ರ ಹಠಾವೋನಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆಗಳು ನಡೆದಿದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ವಿಧಾನಸಭೆ ಹಾಗೇನೆ ವಿಧಾನ ಪರಿಷತ್ ನಲ್ಲಿ ಇವತ್ತು ನಾಗೇಂದ್ರ ಅವರ ವಿಚಾರವನ್ನೇ ಇಟ್ಟುಕೊಂಡು ಇದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡು ಹೋರಾಟವನ್ನ ಮಾಡಲಾಗಿದೆ. ನಾಗೇಂದ್ರ ಹಠಾವೋ ಅಂತ ಹೇಳಿ ಈಗಾಗಲೇ ಹೋರಾಟವನ್ನ ಬಿಜೆಪಿ, ಜೆಡಿಎಸ್ ನವರು ಮಾಡಿದ್ದಾರೆ. ಜಿಲ್ಲೆಯಲ್ಲೂ ಕೂಡ ಈ ಒಂದು ಹೋರಾಟ ನಡೆದಿದೆ. ಯೋಜನೆ ಮತ್ತು ಸಾಂಖ್ಯಿಕ ಸಚಿವರಾಗಿರುವ ಬಿ ನಾಗೇಂದ್ರ ಅವರನ್ನ ಇಮಿಡಿಯೇಟ್ ಆಗಿ ವಜಾಗೊಳಿಸಬೇಕು. ವಜಾ ಮಾಡುವವರೆಗೂ ಯಾವುದೇ ರೀತಿಯಲ್ಲಿ ಕಲಾಪವನ್ನ ಸುಗಮವಾಗಿ ನಡೆಸೋದಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳಿ ಇವತ್ತು ಗದ್ದಲವನ್ನ ಮಾಡಿದ್ದಾರೆ. ಸದನದಲ್ಲಿ ಸಚಿವ ನಾಗೇಂದ್ರ ಕೂತಿರೋದನ್ನ ಕಂಡು ಭಾರಿ ಗದ್ದಲವೇ ಕೂಡ ಇವತ್ತು ನಡೆದಿದೆ. ಬಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿಯ ಸದಸ್ಯರು ಪಟ್ಟು ಹಿಡಿದಿದ್ದಾರೆ. ವಾಲ್ಮೀಕಿ ಹಗರಣದಲ್ಲಿ ಇರುವಂತಹ ಬಿ ನಾಗೇಂದ್ರ ಅವರನ್ನ ವಜಾಗೊಳಿಸಬೇಕು. ಜೈಲಿಗೆ ಹೋಗಿ ಬಂದವರಿಗೆ ಸ್ಥಾನಮಾನ ಯಾಕೆ ಅನ್ನೋದು ಇವರ ಪ್ರಶ್ನೆ. ಬಿ ನಾಗೇಂದ್ರ ಅವರನ್ನ ಮತ್ತೆ ಸಂಪುಟಕ್ಕೆ ಸೇರಿಸಿಕೊಂಡಿದ್ಯಾಕೆ? ಈಗಾಗಲೇ ಅವರಿಗೆ ತನಿಖೆಯ ತೂಗುಗತಿಯವರಲ್ಲಿ ಇದೆ, ಇನ್ನೂ ಕೂಡ ಕ್ಲೀನ್ ಚಿಟ್ ಆಗಿಲ್ಲ ಅನ್ನುವ ವಿಚಾರವನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ಮತ್ತೆ ಅವರನ್ನ ಸಂಪುಟಕ್ಕೆ ಸೇರಿಸಿಕೊಂಡಿದ್ಯಾಕೆ? ಬಿ ನಾಗೇಂದ್ರ ರಾಜೀನಾಮೆ ಪಡೆಯುವವರೆಗೂ ನಮ್ಮ ಹೋರಾಟ ನಿಲ್ಲದು, ರಾಜೀನಾಮೆಯನ್ನ ಪಡಿಲೇಬೇಕು ಅಂತ ಹೇಳಿ ಬಿಜೆಪಿ ಸದಸ್ಯರು ಪಟ್ಟನ್ನ ಹಿಡಿದಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇವತ್ತು ದೊಡ್ಡ ಮಟ್ಟದ ಗದ್ದಲ ಕೂಡ ನಡೆದಿದೆ. ವಿಧಾನ ಪರಿಷತ್ ಮತ್ತು ವಿಧಾನಸಭೆಯಲ್ಲೂ ಕೂಡ ಬಿಜೆಪಿಯವರು ಇದೇ ವಿಚಾರವನ್ನ ಅಸ್ತ್ರವನ್ನಾಗಿ ಮಾಡಿಕೊಂಡಿದ್ದಾರೆ. ಕಲಾಪ ನಡೆಸೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಆಗ್ರಹವನ್ನ ಮಾಡಿದ್ದಾರೆ. ರಾಜೀನಾಮೆಗೆ ಪಟ್ಟನ್ನ ಹಿಡಿದಿದ್ದಾರೆ. ಸದನದ ಒಳಗೂ ಮತ್ತು ಸದನದ ಹೊರಗೂ ಕೂಡ ಹೋರಾಟಕ್ಕೆ ಪ್ರತಿಪಕ್ಷಗಳು ಈಗಾಗಲೇ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದು, ಅದೇ ರೀತಿಯಾಗಿ ಸದನದ ಒಳಗೂ ಕೂಡ ಹೋರಾಟ ನಡೆದಿದೆ. ಜಿಲ್ಲೆಯಲ್ಲೂ ಕೂಡ ಹೋರಾಟವನ್ನ ಮಾಡಿದ್ದಾರೆ. ಕಳಂಕಿತ ಸಚಿವರನ್ನ ಕೂರಿಸಿಕೊಂಡು ಉತ್ತರ ಪಡಿಬೇಕಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಬಿಜೆಪಿ ಸದಸ್ಯರು ಅಲ್ಲಿ ಕೇಳಿದ್ದಾರೆ. ಭ್ರಷ್ಟಾಚಾರದ ಸಚಿವರಿಂದ ಏನು ಉತ್ತರ ಸಿಗುತ್ತೆ ಸ್ವಾಮಿ ಅನ್ನೋದನ್ನ ಕೂಡ ಈಗಾಗಲೇ ಬಿಜೆಪಿ ಸದಸ್ಯರು ಅಲ್ಲಿ ಹೇಳಿರುವಂತದ್ದು. ಹಾಗಾಗಿ 187 ಕೋಟಿ ಅಕ್ರಮದ ಬಗ್ಗೆ ಈಗಾಗಲೇ ನಾಗೇಂದ್ರ ಅವರೇ ಒಪ್ಕೊಂಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಯಾರು ಭ್ರಷ್ಟಾಚಾರವನ್ನ ಮಾಡಿದಾರೋ, ತಪ್ಪಿತಸ್ಥರಿದ್ದಾರೋ ಅವರನ್ನ ಈಗಾಗಲೇ ವಜಾಗೊಳಿಸಿ ಮತ್ತೆ ತೆಗೆದುಕೊಂಡಿರೋದು ಯಾಕೆ? ಮತ್ತೆ ಸಂಪುಟಕ್ಕೆ ಸೇರಿಸಿಕೊಂಡಿದ್ ಯಾಕೆ? ಅವರ ರಾಜೀನಾಮೆಯನ್ನ ಪಡಿಬೇಕು, ವಜಾ ಮಾಡಬೇಕು ಅಂತ ಕೂಡ ಈಗಾಗಲೇ ಆಗ್ರಹವನ್ನ ಮಾಡಿದ್ದಾರೆ. ಪ್ರತಿಪಕ್ಷ ನಾಯಕರು ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಗದ್ದಲವನ್ನ ಕೂಡ ಮಾಡಿದ್ದಾರೆ. ಈಗಾದ್ರೆ ಈ ಒಂದು ವಿಚಾರವನ್ನೇ ಇಟ್ಟುಕೊಂಡು ಅಸ್ತ್ರವನ್ನಾಗಿ ಮಾಡಿಕೊಂಡಿರುವಂತಹ ಬಿಜೆಪಿಯ ಸದಸ್ಯರು ಕಲಾಪದಲ್ಲಿ ಗದ್ದಲವನ್ನ ನಡೆಸಿದ್ದಾರೆ. ಸಚಿವರನ್ನ ಕೂರಿಸಿಕೊಂಡು ತಗೊಳಕಾಗತ್ತ? ನಾವು ಕಳಂಕಿತ ಸಚಿವರನ್ನ ಕೂರಿಸಿಕೊಂಡು ಭ್ರಷ್ಟಾಚಾರ ಮಾಡಿದಂತಹ ಸಚಿವರನ್ನ ಕೂರಿಸಿಕೊಂಡು ನಾವು ಈ ಮಂತ್ರಿಯನ್ನ ರಾಜೀನಾಮೆಯನ್ನ ಇದೇ ಸದನದಲ್ಲಿ ಸಿದ್ದರಾಮಯ್ಯನವರು ತಗೊಂಡಿದ್ದಾರೆ. ಇದೇ ಸದನದಲ್ಲಿ ಸಿದ್ದರಾಮಯ್ಯನವರು ಮಂತ್ರಿ ರಾಜೀನಾಮೆ ಹಣ 187 ಕೋಟಿ ಲೂಟಿ ಆಗಿರೋದು ಈ ಸದನದಲ್ಲಿ ಒಪ್ಪಿಗೆ ಆಗಿದೆ. ಅದಾದ್ಮೇಲೆ ರಾಜೀನಾಮೆ ಕೊಟ್ಟರು, ಒಪ್ಕೊಂಡಿದ್ದಾರೆ. ಈಗ ಮತ್ತೆ ಅವ್ರನ್ನ ನೀವು ಮಂತ್ರಿ ಮಾಡಿದ್ರೆ ಈ ಸದನಕ್ಕೆ ಏನ್ ಗೌರವ ಬರ್ತದೆ? ಈಗಾಗಲೇ ಚರ್ಚೆ ಮಾಡಿ ಕ್ವಶನ್ ಅವರಾಗ್ಲಿ ಅದಾದ್ಮೇಲೆ ತಗೊಳ್ಳೋಣ. ಈಗ ಒಂದ್ ನಿಮಿಷ ರೀ, ಈ ಇಶ್ಯೂ ಅಲ್ಲಿ ಮಾತಾಡಿ ನಾವು ಇಲ್ಲ ಅದು ಮಾತಾಡೋಣ ಆಮೇಲೆ. ಸೊ ಈಗಾಗಲೇ ಇಂತಹ ಸಂದರ್ಭದಲ್ಲಿ ಇದೀಗ ಒಂದ್ ಕಡೆ ಗದ್ದಲ ಆಗ್ತಾ ಇದ್ರೆ ಸರ್ಕಾರ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದೆ. ಪ್ರಮುಖವಾಗಿ ಈಗ ಯಾವ ಕಾರಣಕ್ಕಾಗಿ ನೀವು ಗದ್ದಲವನ್ನ ಮಾಡ್ತಾ ಇದ್ದೀರಲ್ಲ ಈ ಒಂದು ಕಲಾಪದಲ್ಲಿ, ಅದನ್ನ ಮಾಡುವಂತಹ ಸರಿಯಾಗಿ ರೀತಿ ಇಲ್ಲ ಅನ್ನೋದನ್ನ ಕೂಡ ಹೇಳಲಾಗಿದೆ. ಪೀಠದಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ. ಸದನದ ಕೇವಲ ಸದನದ ಒಳಗೆ ಮಾತ್ರ ಅಲ್ಲ, ಸದನದ ಹೊರಗೂ ಕೂಡ ಜಿಲ್ಲಾವಾರು ಕೂಡ ಇವತ್ತು ಹೋರಾಟ ನಡೆದಿದೆ, ಪ್ರತಿಭಟನೆಗಳನ್ನು ನಡೆಸಲಾಗಿದೆ. ರಾಮನಗರ, ತುಮಕೂರು, ಮೈಸೂರು, ಕಲಬುರಗಿ, ಬೆಳಗಾವಿ, ಬಳ್ಳಾರಿಯಲ್ಲಿ
ಬಿಜೆಪಿಯ ನಾಯಕರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಬಿ ನಾಗೇಂದ್ರ ಅವರನ್ನ ವಜಾಗೊಳಿಸಬೇಕು ಅಂತ ಹೇಳಿ ಈಗಾಗಲೇ ಪಟ್ಟನ್ನ ಹಿಡಿದು ಆಗ್ರಹವನ್ನ ಮಾಡಿ ಇವತ್ತು ಪ್ರತಿಭಟನೆಯನ್ನು ನಡೆಸಲಾಗಿದೆ. ಒಂದು ಕಡೆ ಕಲಾಪದಲ್ಲಿ ಬಿಜೆಪಿ ಸದಸ್ಯರು ಇದೇ ವಿಚಾರವನ್ನ ಇಟ್ಕೊಂಡು ಗದ್ದಲವನ್ನ ಮಾಡಿದ್ರೆ, ಮತ್ತೊಂದು ಕಡೆ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಬಿಜೆಪಿಯ ನಾಯಕರು ಬಿ ನಾಗೇಂದ್ರ ಅವರನ್ನ ಸಂಪುಟದಿಂದ ವಜಾಗೊಳಿಸಬೇಕು ಅನ್ನುವ ಆಗ್ರಹವನ್ನ ಮಾಡಿ ಹೋರಾಟವನ್ನ ನಡೆಸಿದ್ದಾರೆ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತರ ಹಣವನ್ನು ಲಪಟ. ಸೊ ಈಗಾಗಲೇ ಬಿಜೆಪಿಯವರು ಈ ವಿಚಾರವನ್ನೇ ಇಟ್ಟುಕೊಂಡು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರ ಒಂದು ರೀತಿಯಲ್ಲಿ ಇದೀಗ ಸಂಕಷ್ಟಕ್ಕೆ ಒಳಗಾಗಿದೆ. ಏನ್ ಮಾಡುತ್ತೆ? ನಾಗೇಂದ್ರ ಅವರನ್ನ ಈಗಾಗಲೇ ವಜಾಗೊಳಿಸುವಂತಹ ಬಿಜೆಪಿಯ ಹೋರಾಟಕ್ಕೆ ಸಕ್ಸಸ್ ಸಿಗುತ್ತಾ? ಯಾವುದೇ ಕಾರಣಕ್ಕೂ ಅವರನ್ನ ವಜಾಗೊಳಿಸುವ ಅವಶ್ಯಕತೆನೇ ಇಲ್ಲ ಅಂತ ಹೇಳಿ ಈಗಾಗಲೇ ನಾಗೇಂದ್ರ ಅವರನ್ನೇ ಕಂಟಿನ್ಯೂ ಮಾಡ್ತಾರಾ? ಯಾಕಂದ್ರೆ ಕಂಟಿನ್ಯೂ ಮಾಡದೆ ಹೋದ್ರೆ ಮತ್ತೊಂದು ರೀತಿಯಂತಹ ಮುಜುಗರಕ್ಕೆ ಕಾರಣ ಆಗತ್ತೆ ಸರ್ಕಾರಕ್ಕೆ. ಹಾಗಾಗಿ ಕಂಟಿನ್ಯೂ ಮಾಡುವಂತಹ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ.